ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಅತ್ತೆ ಅವರ ಅಪ್ಪನ ಮನೆಯಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಉಳಿ ಇಂಟೋರು ಇವರು. ಇವತ್ತಿನ ಅಡುಗೆ ಬಂದು ಗೀ ರೈಸ್, ಚಿಕನ್ ಲೆಗ್ ಪೀಸ್ ರೋಸ್ಟ್, ಲೆಮನ್ ಸೌತೆಕಾಯಿ ಸಲಾಡ್, ಹಾಗೆ ಲಿವರ್ ಗುಂಡ್ಕಾಯಿ ಪೆಪ್ಪರ್ ಫ್ರೈ, ಇದು ಚಿಕನ್ ಸಾಂಬಾರ್. ಇಲ್ಲಿ ತವಾ ಫ್ರೈ ಮಾಡ್ತಾ ಇದ್ದಾರೆ. ಇವ್ರು ನಮ್ಮಮ್ಮ, ಅವ್ರು ನಮ್ಮ ಕೊನೆ ಸೊಸೆ ಪ್ರೇಕ್ಷಕ ಅಂತ. ಇವ್ರು ನಮ್ಮ ಕೊನೆ ಅತ್ತೆ ಪಾಪತ್ತೆ ಅಂತ. ಹೆಂಗೈತೆ? ಸೂಪರ್ ಆಗಿದೆ. ಫಸ್ಟ್ ಇವ್ರನ್ನ ತೋರಿಸ್ತೀನಿ. ಇವರು ಚೈತ್ರಕ್ಕ ಅಂತ, ಅಲ್ಲಿದ್ದಾರಲ್ಲ ಚೇತನ್ ಅಂತ, ಅವರ ಅಕ್ಕ. ಹೆಂಗಿದೆ ಅಕ್ಕ? ಸೂಪರ್ ಆಗಿದೆ. ಅವರ ಏಕೈಕ ಪುತ್ರಿ ವಿಭಾ ಅಂತ ಇವಳ ಹೆಸರು. ಹೆಂಗೈತೆ? ಹೈ ಕ್ಲಾಸ್. ಇವ್ರಮ್ಮ. ಹಾಯ್. ಇವ್ರು ನಮ್ಮ ಅತ್ತೆ, ಎರಡನೇ ಅತ್ತೆ ಅಲ್ವಾ? ಎರಡನೇ. ಹೆಂಗೈತೆ? ಸೂಪರ್ ಆಗಿದೆ. ಇವರೆಲ್ಲ ಚೋಟಾಣಿಗಳು. ಹಾಯ್. ಹೆಂಗೈತೆ ಲೆಗ್ ಪೀಸು? ಸೂಪರಾ? ಆಯ್ತಾ ಊಟ? ಏನ್ ಇಷ್ಟ ಆಯ್ತು ನಿಮ್ಗೆ? ಲೆಗ್ ಪೀಸ್ ಇಷ್ಟ ಆಯ್ತಾ? ನಿಮ್ದು ಆಯ್ತಾ ಊಟ? ನಿಮ್ದು ಆಯ್ತಾ? ಇಷ್ಟ ಆಯ್ತಾ? ಏನ್ ಇಷ್ಟ ಆಯ್ತು ನಿಮ್ಗೆ? ಚಿಕನ್ ರೈಸ್ ಇಷ್ಟ ಆಯ್ತಾ? ಇಲ್ಲಿ ನಮ್ಗೆ ಓ, ನಮ್ ತಾತವ್ರು ಸೇರಿಸ್ತಾ ಇದಾರೆ. ಹೆಂಗೈತೆ ತಾತ? ಹೆಂಗೈತೆ? ಚೆನ್ನಾಗಿದೆ. ಇವ್ರ ನಮ್ ಮೊದಲನೇ ಅತ್ತೆ ನಾಗತ್ತೆ ಅಂತ. ಹೆಂಗೈತೆ ಫಿಶ್? ಹೆಂಗೈತೆ? ಇವ್ರ ನಮ್ ಕೊನೆ ಅತ್ತೆ ಎರಡನೇ ಮಗ. ಚೆನ್ನಾಗಿದೆ. ಇವ್ರ ವೈಫು ಸುಧಾ ಅಂತ. ಹೆಂಗೈತೆ? ನೀವ್ ಇನ್ನ ಟೇಸ್ಟ್ ಮಾಡಿಲ್ವಾ? ಟೇಸ್ಟ್ ಆಯ್ತು. ಆಯ್ತಾ? ನೋಡಿ ಫ್ರೆಂಡ್ಸ್, ತವಾ ಫಿಶ್ ನ ತವಾ ಕಲರ್ ಅನ್ನೇ ಮಾಡ್ತಿದ್ದಾರೆ ಇವರು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪ್ರೇಕ್ಷಕ ಕಾರ್ತಿಕ್ ಗೌಡ. ಎಲ್ರು ಒಟ್ಟಿಗೆ ಸೇರಿರೋದ್ರಿಂದ ನಿಮ್ಗೆ ಏನ್ ಅನ್ಸ್ತೈತೆ? ಎಲ್ಲ ಅಕ್ಕಂದಿರೋ ತಂಗಿರೋ ಫುಲ್ ಹ್ಯಾಪಿನಾ? ಖುಷಿನಾ? ಎಷ್ಟು ವರ್ಷ ಆದ್ಮೇಲೆ ಈ ತರ ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಹಿಂಗೆ ಒಟ್ಟಿಗೆ ತಿಂತಾ ಇರೋದು? ಎಷ್ಟು ವರ್ಷ ಆದ್ಮೇಲೆ ಒಟ್ಟಿಗೆ ಇಲ್ಲಿ ಸೇರಿರೋದು? ಏನಿಲ್ಲ, ಅವಾಗ ತಿಂತಾ ಇದ್ವಿ, ಈ ತರ ಎಲ್ಲ ಸೇರ್ತಾ ಇದ್ವಿ. ಒಟ್ಟಿಗೆ ಸೇರಿರೋದು ಒಂದ್ ಖುಷಿ. ಒಟ್ಟಿಗೆ ಸೇರೋದು ಖುಷಿ. ಸೇರ್ತಿದ್ವಿ ಒಟ್ಟಿಗೆನೆ. ಮನೇಲಿ ಪಾಪತ್ತೆ ಮನೇಲೆಲ್ಲ. ಇಲ್ಲಿ ಗದ್ದೆ ಮನೇಲಿ ಸೇರಿರ್ಲಿಲ್ಲ ಈ ತರ, ಅದಕ್ಕೆ ಈಗ ಇಲ್ಲಿ ಸೇರಿದ್ವಿ. ಅಕ್ಕ, ನಿಮ್ಗೇನ್ ಅನ್ಸ್ತಿದೆ ಅಕ್ಕ? ನನಗೆ ಫಸ್ಟ್ ತಿನ್ಬಿಡ್ಬೇಕು, ಬಿಸಿ ಬಿಸಿ ಇರುವಾಗ ಅತ್ತೆ, ನಿಮ್ಗೇನ್ ಅನ್ಸ್ತೈತೆ ಎಲ್ಲ ಒಟ್ಟಿಗೆ ಸೇರಿರೋದ್ರಿಂದ? ಖುಷಿ ಆಯ್ತು. ಇದು ಕಾರಣನೇ, ಮೂಲ ಕಾರಣನೇ ಅವರು. ನಾವೇ ಎಲ್ಲ ಸೇರ್ಬೇಕು ಅಂತ ಹೇಳಿದ್ದೆ ನಾನು. ತುಂಬಾ ವರ್ಷ ಆಗಿತ್ತು ಈ ತರ ಸೇರಿ. ತುಂಬಾ ಜಾನ್ವಿ ಚೆನ್ನಾಗ್ ಮಾಡ್ತಾಳೆ ಫಿಶ್ ಫ್ರೈ ಅಂತ ಕಿರಣ್ ಹೇಳಿದ್ರಿಂದ ಅದಕ್ಕೆ ನಿಮ್ ಕೈಲೇ ಮಾಡಿಸ್ಕೊಂಡು ತಿಂತಿರೋದು. ಹೌದಾ? ಚೆನ್ನಾಯ್ತಾ? ಸೂಪರ್ ಆಗಿದೆ. ಪರವಾಗಿಲ್ಲ, ಅಷ್ಟಕ್ಕಷ್ಟೇ. ನೀವ್ ಹೇಳಿ, ಚೆನ್ನಾಯ್ತಾ? ಏನೇ ಇದ್ರು ಹೇಳ್ಬೇಕು. ಸೂಪರ್ ಆಗಿದೆ. ಪಾಪ ಆಗ್ಲೇ ಅವೈದ ಹೇಳಿದ, ಇಲ್ಲ ಖಾರ ಕಮ್ಮಿ. ಆತರ ಇವಾಗ ಖಾರ ಹಾಕಿ ಎಲ್ಲ ಕರೆಕ್ಟ್ ಆಗೋದಿಲ್ಲ. ಅತಿಥಿ ದೇವೋಭವ ಅಂತ ನಮ್ಮಕ್ಕ ಫಸ್ಟ್ ಸರ್ವ್ ಮಾಡಿ ನೋಡಿ. ಇವಳೇ ನನ್ನ ತಮ್ಮನ ಹೆಂಡತಿ. ಅತಿಥಿ ದೇವೋಭವ ಅಂತ ಅವಳು ತಿಂದು ಎಲ್ಲಾರ್ಗು ಸರ್ವ್ ಮಾಡಿ ಲಾಸ್ಟ್ ಅಲ್ಲಿ ತಿಂತೀನಿ ಅಂತ ಶಪಥ ಮಾಡಿದಳು. ಆದ್ರೆ ಒಂದು ನಯಾ ಪೈಸಾ ಕೆಲ್ಸ ಏನೂ ಮಾಡಿಲ್ಲ. ಇದು ಕ್ಯಾಮ್ರಾಗ್ ಮಾತ್ರ ಪೋಸ್ಟ್ ಕೊಡ್ತಾ ಇರೋದು. ಮಾತಾಡ್ತಾಳೆ. ಅವಳೆಲ್ರಿಗೂ ತಿನ್ಸ್ತಾ ಇರೋದೇ ಬರೀ. ಹಾಯ್, ಏನೇನ್ ತಿಂತಾ ಇದ್ದೀರಾ ನೀವೆಲ್ಲ?
ಫಿಶ್. ಕಾರ್ತಿಕ್ ಸರ್ ಹೆಂಗಿದೆ? ಏನ್ ಕೊಟ್ಟಿದ್ದೆ ತೋರಿಸಿ. ಬಿಸಿ ಇರ್ಬೇಕಾದ್ರೆ ಬರ್ಬೇಕಾಯ್ತು ನಮ್ಗೆ ಸ್ವಲ್ಪ. ಅದಕ್ಕೆ ನಿಮ್ಗೆ ಯಾರು ಬಿಸಿನೂ ಹಾಕೊಡ್ತಿಲ್ಲ. ನನಗೆ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇತ್ತು, ಅದರಿಂದ ನಮ್ಮ ಅತ್ತೆ ಅವರ ತಮ್ಮನ ಮಕ್ಕಳು ಇಬ್ಬರೂ ನನಗೆ ವಿಡಿಯೋ ಮಾಡಿಕೊಟ್ರು. ಜಾಹ್ನವಿ ಪುನೀತ್ ಅಂತ ಜಾಸ್ತಿ ವಿಡಿಯೋ ಮಾಡಿದ್ದಾಳೆ. ಅವಳದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳದನ್ನು. ನೆಕ್ಸ್ಟು ಇಲ್ಲೇ ಗದ್ದೆ ಮನೆ ಒಂದು ವಿಸಿಟ್ ಹಾಕ್ಕೊಂಡು ಬರೋಣ ಅಂತಂತ ಹೋಗ್ತಾ ಇದ್ದೀವಿ. ಗದ್ದೆ ಮನೆ ಹಿಂಭಾಗದಲ್ಲೇ ನಮ್ಮ ಅತ್ತೆಯವರ 2ನೇ ಅಕ್ಕ ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ನಾನು ನೋಡಿರಲಿಲ್ಲ. ಚೆನ್ನಾಗಿ ಬಂದಿದೆ ಮನೆ. ನೆಕ್ಸ್ಟು ಇದಾದ ನಂತರ ತಾಂಬೂಲ ಗೇಮ್ ಅಂತ ಯಾವಾಗಲೂ ಆಟ ಆಡ್ತಾ ಇರ್ತೀವಿ. ಇದು ತುಂಬ ಚೆನ್ನಾಗಿದೆ ಗೇಮು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಈ ಗೇಮ್ ಆಡೋದ್ರಿಂದ. ನಮ್ಮ ಅತ್ತೆ ಅವರ ಅಪ್ಪನ ಮನೆ ಕಡೆ ಅವರು ಸೇರಿದಾಗ ನಮ್ಮ ಮನೇಲಾಗಿರ್ಬೋದು, ಅವ್ರಿಗೆ 2 ಅಕ್ಕಂದಿರಾಗಿ ಇದ್ದಾರೆ, ಅವರಿಬ್ಬರು ಮನೇಲೂ ಆಗಿರ್ಬೋದು, ನಮ್ಮ ಮನೇಲಾಗಿರ್ಬೋದು, ಎಲ್ಲೇ ಸೇರಿದ್ರು ಇದೇ ಥರ ಇರುತ್ತೆ. ಒಟ್ಟಿಗೆ ಎಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಆದ ನಂತರ ಈ ಥರ ಗೇಮ್ಗಳು ಆಟ ಆಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಗೆಟ್ ಟುಗೆದರ್ ಎಲ್ಲ ಸೇರೋದು ನೋಡ್ತಾ ಇರ್ಬೋದು. ಎಲ್ಲರೂ ಗೇಮ್ ಆಡ್ತಾ ಇದ್ದೀವಿ. ಇವರು ನಮ್ಮತ್ತೆ, ಅವರು ನಮ್ಮತ್ತೆ 2ನೇ ಅಕ್ಕ, ಇನ್ನೊಬ್ರು 1ನೇ ಅಕ್ಕ ಇದ್ದಾರೆ. ಈ ಗೇಮ್ ಈಸಿ ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ಕೂತ್ಕೊಂಡು ಗೇಮ್ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು. 68 ಇದೆಲ್ಲ ಒಂದು ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು. ಈ ಥರ ಒಟ್ಟಿಗೆ ಸೇರೋದು, ಒಟ್ಟಿಗೆ ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಆಟ ಆಡೋದು. ನಾವು ಯಾವಾಗಲೂ ನಮ್ಮ ಮನೆಯಲ್ಲಿ ಅಥವಾ ಅವರ 2ನೇ ಅಕ್ಕನ ಮನೆಯಲ್ಲಿ ಸೇರ್ತಾ ಇದ್ವಿ. ಈ ಸಲ ನಮ್ಮ ಅತ್ತೆ ಅವರ ಅಪ್ಪನ ಮನೇಲಿ ಸೇರಿದ್ದೀವಿ. ತುಂಬ ಚೆನ್ನಾಗಿತ್ತು ಎಲ್ಲ. ಈ ಮಂತಲ್ಲಿ, ಜನವರಿ ಮಂತಲ್ಲಿ ಹೌದಾ? ಈ ಮಂತಲ್ಲಿ ಈ 4 ಜನದ್ದು ಹುಟ್ಟಿದಬ್ಬ ಇತ್ತು. ಅದರಿಂದ ಈ 4 ಜನಕ್ಕೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಾನ್ ಮಾಡ್ತಾ ಇದ್ದೀನಿ, ಫೋಟೋ ತೆಗಿ. ಹ್ಯಾಪಿ ಬರ್ತ್ಡೇ ಹೇಳಿ, ಎಲ್ಲಾನೇ ಕಟ್ ಮಾಡಿ. Happy birthday. 3 ಜನದ್ದು ಬರ್ಡೇ ಆಗೋಗೈತೆ. ಚೈತ್ರ ಈಗ ಪೇಪರ್ ಪ್ಲೇಟ್ಸ್ ಕೊಟ್ಬಿಡಿ ಒಟ್ಟಿಗೆ ಎದ್ಬಿಡಿ. ಬರ್ಡೇ ಬೇರೆ ಮಾಡಿದ್ರು. ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದಿದ ನಂತರ ನೆಕ್ಸ್ಟು ಫೋಟೋಸು, ವೀಡಿಯೋಸು, 3 ಚಿಲ್ಟಾರಿಗಳಿದಾವಲ್ಲ ಅವ್ರದ್ದೆಲ್ಲ ವೀಡಿಯೋಸು, ಫೋಟೋಸ್ ಎಲ್ಲ ತೆಗೋತಾ ಇದ್ವಿ. ಬರ್ಡೇದು ಫೋಟೋಸ್ ಇದು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟು ಜನ ಸೇರಿದ್ವಿ ಗೆಟ್ ಟುಗೆದರ್ಗೆ. ಇನ್ನು ನೆಕ್ಸ್ಟು ನೈಟ್ವರೆಗೂ ಇದ್ವಿ ನೋಡಿ. ಸೀರಿಯಸ್ಸಾಗಿ ಗಟ್ಟೆ ಮನೆ ಆಡ್ತಾ ಇದ್ದಾರೆ. ಎಲ್ಲ ಕಾಫಿ ಎಲ್ಲ ಕುಡ್ದಿದ ನಂತರ ಗಟ್ಟೆ ಮನೆ ಆಡ್ತಾ ಇದ್ದಾರೆ. ಇದೇ ಥರ ಎಲ್ಲ ಸೇರಿದಾಗ
ತಾಂಬೂಲ, ಗಟ್ಟೆ ಮನೆ ಎಲ್ಲ ಆಟ ಆಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ನಾನು ಗಟ್ಟೆ ಮನೆ ಆಡ್ತಾ ಇಲ್ಲ, ಅಲ್ಲಿ ಕೂತ್ಕೊಂಡಿದ್ದೀನಿ. ನಾನು ನಮ್ಮ ಮನೆಯವರು ಹೊರ್ಗಡೆ ಹೋಗ್ಬಿಟ್ಟು ಬಂದ್ವಿ. ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಇವರು ಗಟ್ಟೆ ಮನೆ ಆಡ್ತಾಯಿದ್ರು. ಆವಾಗ ತೆಗೆದಿರೋ ಅಂಥ ಇದು ವಿಡಿಯೋ. ತುಂಬ ಮನೆಗೆ ಬರೋ ಅಷ್ಟರಲ್ಲಿ ತುಂಬ ಲೇಟಾಗಿತ್ತು. ಅದರಿಂದ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.